ಏನ್ ಗುರು ಇದು ಶಾಕಿಂಗ್ ಮೇಲೆ ಶಾಕಿಂಗು. ಫಸ್ಟ್ ಆಫ್ ಆಲ್ 37 crores ವೋಟ್ಸ್ ಬಂದಿದೆ ಅನ್ನೋದು ದೊಡ್ಡ ಶಾಕಿಂಗು. ಆಮೇಲೆ ಅದು ಫಸ್ಟ್ ಪ್ಲೇಸ್ಗೆ ಬಂದಿರೋವಂಥದ್ದು 37 crores. ಆ್ಯಂಡ್ ಸೆಕೆಂಡ್ ಶಾಕಿಂಗ್ ಏನು ಅಂತಂದ್ರೆ, ಆ ಒಂದು ಫಸ್ಟ್ ಪ್ಲೇಸ್ಗೂ ಕೂಡ ಸೆಕೆಂಡ್ ಪ್ಲೇಸ್ಗೂ ಕೂಡ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಅಂತರ ಇದೆ ಅಂತ ಹೇಳ್ತಿದ್ದಾರೆ. ಇದು ಇನ್ನೂ ದೊಡ್ಡ ಶಾಕಿಂಗು. ಗೊತ್ತಿಲ್ಲ ಗುರು ಏನು ಅಂತ ಹೇಳ್ಬಿಟ್ಟು 37 crores ಒಬ್ಬ ಕಂಟೆಸ್ಟೆಂಟ್ಗೆ ಅಂತಂದ್ರೆ, ಅದು ಗಿಲ್ಲಿ ಬಿಟ್ಟು ನನಗೆ ಬೇರೆ ಯಾರನ್ನು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಗಿಲ್ಲಿಗೆ ಅಷ್ಟೊಂದು 37 crore ವೋಟ್ಸ್, ಅದು ಒಂದೇ ಒಬ್ಬನಿಗೆ ಫೈನಲಿಸ್ಟು ಅಂತ ಅನ್ನೋದೇ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸುಮಾರು ಜನ ಹೇಳ್ತಿದ್ದಾರೆ ಸೊ ಅದು ಇಡೀ ಒಂದು ಏನು ಫೈನಲಿಸ್ಟ್ ಇದ್ದಾರೆ ಸೊ ಎಲ್ಲರೂ ಸೇರಿಸಿ 37 ಅಂತ ಹೇಳ್ತಿದ್ದಾರೆ. ಇಲ್ಲ, ಅಲ್ಲಿ ಪ್ರೋಮೋದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಏನಂದ್ರೆ ಮೊದಲ ಸ್ಥಾನಕ್ಕೆ ಅಂತಾನೆ ಸುದೀಪ್ ಸರ್ ಮೆನ್ಷನ್ ಮಾಡಿದ್ದಾರೆ. ಸೊ 37 crores, ಅದು ನಿನ್ನೆ ರಾತ್ರಿ 12 ಗಂಟೆವರೆಗೂ ಮಾತ್ರ ಅಷ್ಟು ವೋಟ್ಸ್ ಬಂದಿದೆ. ಆ್ಯಂಡ್ ಇವತ್ತು ನಾಳೆ ಬೆಳಿಗ್ಗೆವರೆಗೂ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಇನ್ನುವೇ. ಸೊ ಅಲ್ಲಿವರೆಗೂ ತೊಗೊಳಕ್ಕೆ ಹೋದರೆ ನನ್ನ ಪ್ರಕಾರ 50 ಕ್ರಾಸ್ ಮಾಡ್ತಾರೆ ಅಂತ ನನಗನ್ಸುತ್ತೆ. 37 ಆಗಿದೆ ಅಂತಂದರೆ ಸೊ ಇನ್ನೂ 13 ಕೋಟಿ ಆಗುವಂಥದ್ದು ಏನು ದೊಡ್ಡದಲ್ಲ ನನ್ನ ಪ್ರಕಾರ. ಅಲ್ಲ, ಇದೆಲ್ಲ ರಿಯಲ್ ಅಂತ ನನಗೆ ಕ್ವಶನ್ ಮಾರ್ಕ್ ಆಗ್ತಾ ಇದೆ ನನಗೆ. 37 crores ವೋಟ್ಸ್, ಓ ಮೈ ಗಾಡ್. ನಾನು ಅನ್ಕೊಂಡಿದ್ದೆ, ನಾನು ಪ್ರೆಡಿಕ್ಟು ಕೂಡ ಮಾಡಿದ್ದೆ. ಸೊ ಗಿಲ್ಲಿ ನಮ್ಮ ಲಾಸ್ಟ್ ಸೀಸನ್ ಹನುಮಂತುಗಿಂತ ಒಂದು ಸ್ವಲ್ಪ ಜಾಸ್ತಿ ಬಂದೇ ಬರ್ತಾನೆ. ಆ್ಯಂಡ್ ಆ ಮಾರ್ಜಿನು ಕೂಡ ಮಿನಿಮಮ್ ಅಂದರೂ ಕೂಡ ಅದು 2 crores ಇತ್ತು ಲಾಸ್ಟ್ ಟೈಮು. ಸೊ ನಮ್ಮ ತ್ರಿವಿಕ್ರಮ್ ಆ್ಯಂಡ್ ಹನುಮಂತುಗೂ ಅಂತ ಬಂದಾಗ ಆ ಮಾರ್ಜಿನ್ ಇನ್ನೂ ಬ್ರೇಕ್ ಆಗುತ್ತೆ ಅನ್ಕೊಂಡಿದ್ದೆ. ಮೇ ಬಿ 2.5 ಅಥವಾ 3 crore ಡಿಫ್ರೆನ್ಸ್ ಅಲ್ಲಿ ಪಕ್ಕ ಗಿಲ್ಲಿ ಗೆಲ್ತಾನೆ ಅನ್ಕೊಂಡಿದ್ದೆ. ಬಟ್ ಸುದೀಪ್ ಸರ್ ಹೇಳ್ತಿರುವಂಥದ್ದು ನೋಡ್ತಾ ಇದ್ರೆ, ಸೊ ಫಸ್ಟ್ ಪ್ಲೇಸ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಅಂದರೆ 37 ಕೋಟಿ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಬಂದಿರೋವಂಥದ್ದಕ್ಕೂ ಕೂಡ ತುಂಬ ಅಂದರೆ ತುಂಬ ಒಂದು ಕಮ್ಮಿ ಅಂತರ ಅಂತ ಹೇಳ್ತಿದ್ದೆ. ನನ್ನ ಪ್ರಕಾರ ಎಷ್ಟಿರ್ಬೋದು, ಒಂದು ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ 30+ ಅಂತ ಇರುತ್ತಾ. ಸೆಕೆಂಡ್ ಪ್ಲೇಸ್ಗೇನು 30+ ಕೋಟಿ ಕ್ರೋರ್ಸ್ ವೋಟ್ಸ್ ಬಂದಿದೆ ಅಂತಂದರೆ ಅನ್ಇಮ್ಯಾಜಿನೇಬಲ್ ಗುರು. ಇದು ನಿಜವಾಗ್ಲೂ ಅನ್ಇಮ್ಯಾಜಿನೇಬಲ್ ಅಂತ ಹೇಳ್ತೀನಿ. ಶಾಕಿಂಗ್. ಈ ರೇಂಜಿಗೆ ವೋಟಿಂಗ್ ನಡೀತಾ ಇದೆಯಾ ಶಿವನೇ, ಗೊತ್ತಿಲ್ಲ. ಅವ್ರು ಏನು PR ಆದರೂ ಮಾಡಿಸ್ಲಿ, ಏನಾದರೂ ಮಾಡಿಸ್ಲಿ, ಬಟ್ ಚಾನಲಲ್ಲಿ ಕಲರ್ಸ್ ಕನ್ನಡ ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ಸೊ ಅಲ್ಲಿ ಬೋಟ್ಗಳನ್ನು ಸೇರಿಸ್ಬಿಟ್ಟು ಹಾಕ್ಲಿಕ್ಕೆ ಆಗುತ್ತಾ? ನನ್ನ ಪ್ರಕಾರ ಇಲ್ಲ ಅನ್ಕೊಂತೀನಿ. 37 crores ಅನ್ಇಮ್ಯಾಜಿನೇಬಲು ಬಂದರೆ ನನ್ನ ಪ್ರಕಾರ ಗಿಲ್ಲಿಗೆ ಬರಬೇಕು, ಬಿಟ್ರೆ ಬೇರೆ ಯಾರಿಗೂ ಚಾನ್ಸೇ ಇಲ್ಲ. ನೀನು ಹೆಂಗೆ ಹೇಳ್ತೀಯ ಗುರು ಚಾನ್ಸ್ ಇಲ್ಲ ಅಂತ ಕೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ವೋಟಿಂಗ್ ಪೋಲ್ ತೆಗೆದು ನೋಡಿ ನೀವು, ಅಲ್ಲಿ 75 to 80% ಮಿನಿಮಮ್ 70 ಇರುತ್ತೆ. ಅದರಲ್ಲಿ ರಕ್ಷಿತಾ ಇರಲಿ, ನೀವು ಸೀಸನ್ 12 ಯಾವುದೇ ಕಂಟೆಸ್ಟೆಂಟ್ ಎಲ್ಲರೂ ತಂದು ಹಾಕಿಬೇಕಾದ್ರೆ ಸೊ ಒಂದು ಕಡೆಗೆ ಎಲ್ಲ ಕಂಟೆಸ್ಟೆಂಟ್ ಆದರೂ ಇನ್ನೊಂದು ಕಡೆಗೆ 75% ಸೊ ಗಿಲ್ಲಿನೇ ವಿನ್ ಬರ್ತಾ ಇತ್ತು ವೋಟ್ಸು. ಮೀನ್ಸ್ ಅದ್ರ ವಿನ್ ಆಗೋವಂಥದ್ದು, ಓಕೆ, ಮಾರ್ಜಿನ್ ಇದ್ದಂಥದ್ದು. ಸೊ ಅಂಥ ಟೈಮಲ್ಲಿ ಸೊ ಸೆಕೆಂಡ್ ಪ್ಲೇಸಿಗೆ ಅಷ್ಟು ಬರುತ್ತೆ ಅಂತಂದರೆ ಏನಾದರೂ ಬಿಗ್ ಬಾಸ್ ಅವ್ರು ಡಚೆಕ್ ನಡೆಸ್ತಿದಾರಾ ಅಂತ ನಂಗೆ ಡೌಟ್ ಬರ್ತಾ ಇದೆ ಇವಾಗ. ಸೊ ಡಚೆಕ್ ಏನಾದರೂ ನಡೆಸ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಗೊತ್ತಿಲ್ಲ, ನನಗೆ ಬರೋಕ್ಕೆ ಚಾನ್ಸೇ ಇಲ್ಲ ಗುರು. ಬಂದರೆ ನನ್ನ ಪ್ರಕಾರ ವೋಟಿಂಗ್ ಅಂತ ಬಂದಾಗ ಮೇ ಬಿ ರಕ್ಷಿತಾ ಅವ್ರು ಕಾವ್ಯ ಬರ್ಬೋದು ಅಂತ ನನಗನ್ಸುತ್ತೆ. ಅಶ್ವಿನಿ ಅಂತೂ ನನಗೆ ವೋಟಿಂಗಲ್ಲಿ ಇಲ್ಲ. ಆಟ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಅವ್ರು ಖಂಡಿತವಾಗ್ಲೂ ಡಿಸರ್ವಿಂಗ್ ಸೆಕೆಂಡ್ ಪೊಸಿಷನ್ ಅವ್ರಿಗೆ ಸಿಗಬೇಕು, ಗೊತ್ತಿಲ್ಲ ನನಗೆ. ಬಟ್ ವೋಟಿಂಗ್ ಅಂತ ಬಂದಾಗ ಮೇ ಬಿ ಗೊತ್ತಿಲ್ಲ, ಹೇಳಲಿಕ್ಕಾಗಲ್ಲ. ನಾನು ಆಲ್ರೆಡಿ ನಿನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಮೇ ಬಿ ಯಾವುದೋ ಕಾಲೇಜು ಅಲ್ಲಿ ಇಲ್ಲಿ ಏನೇನೋ ಲಿಂಕ್ ಎಲ್ಲ ಶೇರ್ ಮಾಡಿ ವೋಟ್ಸ್ ಮಾಡ್ತಿದ್ದಾರೆ ಅಂತ. ಬಂದಿರ್ಬೋದು, ಹೇಳಲಿಕ್ಕಾಗಲ್ಲ. ಆ್ಯಂಡ್ ಗೊತ್ತಿಲ್ಲಪ್ಪ ಏನಾಗುತ್ತೋ ಹೇಳಲಿಕ್ಕಾಗಲ್ಲ. ಗಿಲ್ಲಿ ಇನ್ ಕೇಸ್ ಗೆದ್ದಿಲ್ಲ ಅಂತಂದರೆ ಏನು ಅನ್ನೋವಂಥದ್ದು ಪ್ರಶ್ನೆ ನನಗೆ ಇವಾಗ ತಲೆಯಲ್ಲೇ ಹೊಳೆ ಬಿಟ್ಟಂಗೆ ಆಗ್ತಾ ಇದೆ. ಅಥವಾ ಏನಾದರೂ ಈ ಡಚಾಕ್ ಮಾಡ್ಲಿಕ್ಕೋಸ್ಕರನೇ ಆ ಫಸ್ಟ್ ಪ್ಲೇಸ್ಗೂ ಮತ್ತು ಸೆಕೆಂಡ್ ಪ್ಲೇಸ್ಗೂ ಕೂಡ ವೋಟಿನ ಅಂತರ ತುಂಬ ಕಮ್ಮಿ ಇದೆ ಅನ್ನೋ ರೀತಿನ ಏನಾದರೂ ಹೇಳಿದ್ರಾ, ಐ ಡೋಂಟ್ ನೋ. ಆ್ಯಂಡ್ ಬಟ್ ಶಾಕಿಂಗ್ 37 ಬಂದಿರೋಂಥದ್ದೇ ಫಸ್ಟು ಶಾಕ್ ನನಗೆ. ಅದು ಇನ್ನೂ ಹೇಳಿಲ್ಲ ಗಿಲ್ಲಿ ಅಂತ, ಬಟ್ ಆದರೂ ಕೂಡ ನನಗೆ ಅದು ಗಿಲ್ಲಿಗೆ ಇರ್ಬೋದು ಅನ್ಕೊಂತೀನಿ. ಬಿಕಾಸ್ ಆಫ್ ಒಳಗಡೆ ಆಟ ಆದರೂ ಆಗಿರ್ಬೋದು, ಆ್ಯಂಡ್ ಹೊರಗಡೆ ಇರುವಂಥ ಒಂದು ಕ್ರೇಜ್ ನೋಡ್ತಾ ಇದ್ರು ಕೂಡ ಗಿಲ್ಲಿಗೆ ಆ ರೇಂಜಿಗೆ ಓಟ್ ಬರ್ಲಿಕ್ಕೆ ಸಾಧ್ಯ. ಅದು ಬಿಟ್ಟು ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಆ್ಯಂಡ್ ನಾನು ಅನ್ಕೊಂಡಿದ್ದೆ ಮೇ ಬಿ ಈ ಸಾರಿ ವೋಟ್ಸ್ ಲಾಸ್ಟ್ ಟೈಮ್ 5,23,00,000 ಸಮಥಿಂಗ್ ಬಂದಿತ್ತು ಹನುಮಂತುಗೆ. ಆ್ಯಂಡ್ ಈ ಸಾರಿ ಅನ್ಕೊಂಡಿದ್ದೆ ಮೇ ಬಿ ಒಂದು 7ರಿಂದ 8 ಬರ್ಬೋದೇನೋ ಕೋಟಿ ಅಂತ ಅನ್ಕೊಂಡಿದ್ದೆ. ಆ್ಯಂಡ್ ಒಳಗಡೆ ಇರೋಂಥವ್ರು ಕೂಡ ಅಲ್ಲಿ ಗೆಸ್ ಮಾಡುವಂತಂದಾಗ ಅಷ್ಟೇ ಗೆಸ್ ಮಾಡಿರೋವಂಥದ್ದು. ರಘು ಅವ್ರು ಸ್ವಲ್ಪ ಒಂದು 12 and 13 ಏನೋ ಮಾಡಿದ್ರು. ಆ್ಯಂಡ್ ಗಿಲ್ಲಿ ಅಂತ ಬಂದಾಗ 8ರಿಂದ 9 ಏನೋ ಮಾಡ್ದ ಗೆಸ್ಸು. ಬಟ್ ಆ ಒಂದು 37 crores ಅಂತ ಹೇಳಿದ ತಕ್ಷಣ ಅಲ್ಲಿ ರಕ್ಷಿತಾ, ಅಶ್ವಿನಿ ಎಲ್ಲ ರಿಯಾಕ್ಷನ್ ನೋಡಬೇಕು, ಫುಲ್ ದಂಗಾಗೋಗ್ಬಿಟ್ಟವ್ರೆ ಮಾತ್ರ. ಆ್ಯಂಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಅಲ್ಲಿ ಸುದೀಪ್ ಸರ್ ಬರಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಮೇ ಬಿ ಒಂದು ಸ್ವಲ್ಪ ಹೊತ್ತೇನೋ ಬಂದಿದ್ರಂತ ಅನ್ಸುತ್ತೆ. CCL ಮ್ಯಾಚ್ ಮುಗಿಸ್ಕೊಂಡು ಸೊ ಸ್ಯಾಟರ್ಡೇ ಎಪಿಸೋಡ್ಗೆ ಏನು ಸ್ವಲ್ಪ ಕಂಟೆಂಟ್ ಬೇಕು ಸೊ ಅದನ್ನು ಒಂದು ಪಂಚಾಯತಿ ರೀತಿಯಲ್ಲಿ ಏನೋ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಮೇನ್ ಆಗಿ ಫಿನಾಲ್ ಇರೋವಂಥದ್ದು ನಾಳೆ 6 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬೆಳಿಗ್ಗೆಯಿಂದನೇ ಶೂಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಆ್ಯಂಡ್ ಇವತ್ತಿರೋವಂಥದ್ದು ಪ್ರೀ ಫಿನಾಲೆ ಅನ್ನೋ ರೀತಿಯಲ್ಲಿ ಏನೋ ಮಾಡ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ 37 ಕೋಟಿ ಅಂತಂದರೆ ಪಕ್ಕ ನಾಳೆವರೆಗೂ 50 ಕೋಟಿ ಅಂತೂ ಆಗುತ್ತೆ, ಎರಡನೇ ಮಾತೇ ಇಲ್ಲ. ಯಾರಾದರೂ ವೋಟ್ ಏನಾದರೂ ಇನ್ನು ಮುಂದೆ ಸ್ಪ್ಲಿಟ್ ಮಾಡ್ತಾ ಇದ್ರೆ ಗಿಲ್ಲಿ ಕಾವ್ಯ ಅಥವಾ ಗಿಲ್ಲಿ ಇನ್ನೊಬ್ರಿಗೆ, ದಯವಿಟ್ಟು ಅದು ನಿಲ್ಲಿಸ್ಬಿಡಿ.
ಯಾರೇ ಫ್ಯಾನ್ ಆಗಿದ್ದಾಗಿರ್ಬೋದು, ಓಕೆ ಗಿಲ್ಲಿ ಅಂತ ಹೇಳ್ತಾ ಇಲ್ಲ ನಾನು, ಇನ್ನು ಬೇರೆ ನನ್ನ ಪ್ರಕಾರ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಲ್ಲಿ ಮಾಡಬೇಕಾಗಿರೋವಂಥದ್ದು ಸ್ಪ್ಲಿಟ್ ಅಂತಂದರೆ ಗಿಲ್ಲಿ ಫ್ಯಾನ್ಸ್ಗಳೇ ಸ್ಪ್ಲಿಟ್ ಮಾಡಬೇಕು ಬಿಟ್ರೆ ನನ್ನ ಪ್ರಕಾರ ಇನ್ನು ಬೇರೆ ಯಾವ ಒಂದು ಕಂಟೆಸ್ಟೆಂಟ್ ಅಭಿಮಾನಿಗಳು ಕೂಡ ಓಟ್ ಸ್ಪ್ಲಿಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಒಂದು ಹೃದಯ ಇದಿರೋವಂಥದ್ದು ಇವ್ರಿಗೇನೆ, ಗಿಲ್ಲಿ ಅವ್ರಿಗೇನೆ, ಗಿಲ್ಲಿ ಫ್ಯಾನ್ಸ್ಗಳಿಗೇನೆ. ಸೊ ಅದನ್ನ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ 37 ಜೊತೆಗೆ ಅದೊಂದು ಗ್ಯಾಪ್ ಕಮ್ಮಿ ಇದೆ ಅಂತ ಹೇಳಿದ್ರಲ್ವಾ, ಇವಾಗ ಒಬ್ಬೊಬ್ಬ ಕಂಟೆಸ್ಟೆಂಟ್ಗಳಿಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಸೋಷಿಯಲ್ ಮೀಡಿಯಾದೆಲ್ಲ ನೋಡ್ತಾ ಇದ್ದೆ. ಸೊ ಸ್ವಲ್ಪ ಗಿಲ್ಲಿಗೆ ಇರುವಂಥದ್ದು, ಜೊತೆಗೆ ರಕ್ಷಿತಾ ಕೆಲವೊಂದು ಕಡೆಗಿದೆ, ಆ್ಯಂಡ್ ಅಶ್ವಿನಿ ನೋಡ್ತಾ ಇದ್ರೆ ಸೊ ಅಲ್ಲಿ ಏನೇನೋ ಬೇರೆ ಬೇರೆ ಕಡೆಯಿಂದ ಓಟ್ಸ್ಗಳು ಬರ್ತಿದೆ ಅನ್ನೋವಂಥದ್ದು ಕೇಳ್ತಾ ಇದ್ದೆ. ಬಟ್ ಇನ್ನು ಕೆಲವ್ರದಂತೂ ಅಲ್ಲಿ ಏನು ಇಲ್ಲವೇ ಇಲ್ಲ. ಅಲ್ಲಿ ರಘು ಆದ್ರಾಗಿರ್ಬೋದು, ಧನುಷ್ ಆದ್ರಾಗಿರ್ಬೋದು, ಅವ್ರದ್ದು ಡಿಸ್ಕಷನೇ ಇಲ್ಲ. ಸೊ ಆ ಒಂದು ರೇಂಜಿಗೆ ನಡೀತಾ ಇದೆ. ಸೊ ನೋಡೋಣ, ಇನ್ ಕೇಸ್ ಗಿಲ್ಲಿಗೆ ಏನಾದರೂ ಕಪ್ ಕೊಡಲಿಲ್ಲ ಅಂತಂದರೆ ಏನು ಮಾಡೋದು, ಯಾವ ರೇಂಜಿಗೆ ರಿಯಾಕ್ಷನ್ ಇರುತ್ತೆ ಜನಗಳದು ಅಂತ ನೋಡಬೇಕು. ಆ್ಯಂಡ್ ಅದೇ ಹೇಳಿದ್ನಲ್ವ, ಈ ಸರಿ ಸಿಕ್ಕಾಪಟ್ಟೆ ಒಂದು ಸೌಂಡ್ ಕ್ರಿಯೇಟ್ ಆಗಿದೆ. ಆಮೇಲೆ PR ಗಳು ಕೂಡ ಅಷ್ಟೇ. ಆ್ಯಂಡ್ ಕಂಟೆಸ್ಟೆಂಟ್ಗಳು ಮೇ ಬಿ ಸಖತ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರು ಅಂತ ಅನ್ಸುತ್ತೆ. ಆ್ಯಂಡ್ ಗಿಲ್ಲಿ ಖಂಡಿತವಾಗ್ಲೂ PR ಇದ್ದೇ ಇದೆ, ಗಿಲ್ಲಿಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಸೊ ಆ ಒಂದು ರೇಂಜಿಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳು ಹೆವಿ ರೀಚ್ ಆಗ್ತಾ, ನಾನು ಸೀಸನ್ 10ರಲ್ಲಿ ಹೇಳಿದ್ದೆ. ಸೊ ಸೀಸನ್ ಇವಾಗ ವಿನ್ನರ್ ಅಂತ ಘೋಷಣೆ ಮಾಡಬೇಕು ಅಂತಂದಾಗ, ಅಥವಾ ವೋಟ್ಸ್ ಅಂತ ಬಂದಾಗ, ನೀವು ಬಿಗ್ ಬಾಸ್ ಆಟ ಅಂತ ಆಡಿದ್ರೆ ಅಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾವ ರೀತಿಯಲ್ಲಿ ಆಟ ಆಡ್ತೀರಾ, ಸೊ ಪ್ಲಾನಿಂಗ್ ಸ್ಟ್ರಾಟಜಿಗಳನ್ನ ಮಾಡ್ಕೊತೀರಾ, ಅದು ಕೂಡ ಮುಖ್ಯ ಆಗುತ್ತೆ ಅಂತ ಸೀಸನ್ 10ರಲ್ಲಿ ಹೇಳಿದ್ದೆ. ಮೇ ಬಿ ನಾನು ನೆನಪಿರ್ಬೇಕಾದ್ರೆ. ಬಿಕಾಸ್ ಸೀಸನ್ 10ಗಿಂತ ಮುಂಚೆ ನೋಡ್ತಾ ಇದ್ರೆ ಸೊ ಈ ರೇಂಜಿಗೆ PR ಹಾವಳಿ ಇರಲಿಲ್ಲ, ಅಥವಾ ಈ ಥರದ್ದೊಂದು ಸೋಷಿಯಲ್ ಮೀಡಿಯಾ ಒಂದು ಬೂಮ್ ಇರಲಿಲ್ಲ ಅವಾಗ. ಬಟ್ ಸೀಸನ್ 10ರಿಂದ ಸಂಗೀತ ಕಾವ್ಯ ಅಂತೀನಿ, ಸಂಗೀತ ಆ್ಯಂಡ್ ಕಾರ್ತಿಕ್ ಫ್ಯಾನ್ಸ್ಗಳ ಮಧ್ಯೆ ಸೊ ಅದು ಸಿಕ್ಕಾಪಟ್ಟೆ ನಡೆದಿತ್ತು. ಲಾಸ್ಟ್ ಸೀಸನಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಬಟ್ ಈ ಸೀಸನಲ್ಲಂತೂ ಕೇಳಲೇಬೇಡಿ ನೀವು, ಆ ರೇಂಜಿಗೆ ಕಿತ್ಕೊಂಡು ಹೋಗಿದೆ. ಆ್ಯಂಡ್ ಸೊ ಅದೇ ಇವಾಗ ಹೊರಗಡೆಗೂ ಕೂಡ ನೀವು ಸ್ಟ್ರಾಟಜಿಗಳನ್ನು ಮುಂಚೆ ಪ್ಲ್ಯಾನ್ ಮಾಡ್ಕೊಂಡೇ ಹೋಗಬೇಕಾಗತ್ತೆ. PR ಹಾವಳಿಗಳು ಇದ್ದೇ ಇರುತ್ತೆ. ಆ್ಯಂಡ್ ಆಡಿಯನ್ಸ್ಗಳನ್ನು ಯಾವ ರೀತಿಯಲ್ಲಿ, ಸೊ ಯಾವ ಕಡೆಗೆ ತೊಗೊಂಡು ಹೋಗಬೇಕು, ಅದು ಯಾವ ಡೈರೆಕ್ಷನ್ಗಳಿಂದ ಅಂತ ಸೊ ನೋಡಲೇಬೇಕಾಗುತ್ತೆ. ನೀವು ಒಳಗಡೆಗೆ ಯಾವ ರೀತಿಯಲ್ಲಿ ಆಡ್ತಿದ್ದೀರಾ, ಸೊ ನೆಗೆಟಿವ್ ಅಂತ ಬಂದಾಗಲೂ ಕೂಡ ಅದನ್ನು ಪಾಸಿಟಿವ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು. ಸೊ ಅದು ಕೂಡ ಒಳಗಡೆ ಒಂದು ಆಟ ನಡೀತಾ ಇದ್ದರೆ ಹೊರಗಡೆ ಇನ್ನೊಂದು ಆಟ ನಡೆಯುತ್ತೆ. ನಾನು ತಪ್ಪು ಅಂತ ಹೇಳಲ್ಲ, ಬಟ್ ಬೇರೆ ಒಬ್ಬ ಕಂಟೆಸ್ಟೆಂಟ್ಗಳಿಗೆ ತುಳಿದು ಮೇಲೆ ಹೋಗುವಂಥದ್ದು ನನ್ನ ಪ್ರಕಾರ ತಪ್ಪು ಅಂತ ಅನಿಸುತ್ತೆ. ನೀವು ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕಂಟೆಸ್ಟೆಂಟ್ಗೆ ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ. ನಾನು PR ಹೇಳುವಂಥದ್ದು, ಸೊ ನಿಮ್ಮ ಕಂಟೆಸ್ಟೆಂಟ್ಗಳಿಗೆ ಏನು ಬೇಕಾದರೂ ಮಾಡ್ಕೊಳ್ಳಿ, ಎಷ್ಟು ಬೇಕಾದರೂ ಹೊಳ್ಕೊಳ್ಳಿ, ಏನಾದರೂ ಮಾಡಿ. ಬಟ್ ಬೇರೆ ಕಂಟೆಸ್ಟೆಂಟ್ಗಳಿಗೆ ಸೊ ತುಳಿಯೋಕ್ಕೆ ಹೋಗ್ಬಿಡಿ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಹೋಗ್ಬಿಡಿ. ಏನು ಆಟದಲ್ಲಿ ತಪ್ಪು ಮಾಡಿದ್ರಾ ಅದ್ರ ಬಗ್ಗೆ ಮಾತಾಡಿ. ಬಟ್ ಕೆಲವೊಂದು ಒಂದು ವಲ್ಗಾರಿಟಿ, ಸೊ ಆ ಒಂದು ಭಾಷೆನಲ್ಲೆಲ್ಲ ಕೆಲವೊಂದು ಹೋಗ್ತಾ ಇದೆ. ಸೊ ಅದು ಬೇಡ ಅಂತ ನನಗೆ ಅನಿಸುತ್ತೆ. ಆಮೇಲೆ ಆ ಪ್ರೋಮೋದೊಂದು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನೋಡಿ ನೀವು, ಎಷ್ಟು ಒಂದೊಂದು ಕಮೆಂಟ್ಗಳಿಗೆ 20,000 30,000 ಒಂದು ಲೈಕ್ಸ್ ಬರ್ತಿದೆ. ಸೊ ಅಲ್ಲೇ 20,000 30,000 ಲೈಕ್ಸು ಅಂತಂದರೆ ಅಲ್ಲೇ ಆಗೋಯ್ತಲ್ಲ. ಹತ್ತತ್ರ ಎಷ್ಟು 20,000ಕ್ಕೆ ಇಂಟು 99 ಮಾಡಿದ್ರೆ ಎಷ್ಟಾಗುತ್ತೆ? 2 ಲಕ್ಷ ಆಗುತ್ತಲ್ಲ. ಸೊ 2 ಲಕ್ಷ ಹತ್ತತ್ರ 3,30,000 ಆದರೆ ಸೊ ಆ ರೇಂಜಿಗೆ ಓಟ್ಸ್ ಬಂದ್ಬಿಡುತ್ತೆ. ಸೊ ಅಲ್ಲೇ ಕಮೆಂಟ್ಗಳಿಗೆ ಅಷ್ಟೊಂದು ಲೈಕ್ಸ್ ಬರ್ತಿದೆ ಅಂತ ಹೊರಗಡೆ ಇನ್ನೆಷ್ಟು ಓಟ್ ಹಾಕ್ಲಿಕ್ಕಿಲ್ಲ. ಅವರು ಮನೆಯಲ್ಲಿರುವಂಥ ಎಲ್ಲರೂ ಒಂದು ಫೋನ್ಗಳಿಂದನೂ ಕೂಡ ಲಾಗಿನ್ ಮಾಡಿ 99 ಓಟ್ ಹಾಕ್ಸ್ತಾರೆ. ಆ್ಯಂಡ್ ಟ್ರೋಫಿ ಕೂಡ ರಿವೀಲ್ ಮಾಡಿದ್ದಾರೆ. ಸೊ ಓಕೆ, ಒಂದು ರೇಂಜಿಗೆ ತುಂಬ ಚೆನ್ನಾಗಿದೆ. ಬಟ್ ನನಗೆ ಅನಿಸಿರುವಂಥದ್ದು ಸೀಸನ್ 10ರದ್ದು ಟ್ರೋಫಿ ಚೆನ್ನಾಗಿತ್ತು ಅಂತ ನನಗೆ ಅನಿಸುತ್ತೆ. ಸೊ ನೋಡೋಣ, ಒಟ್ಟಿನಲ್ಲಿ ಲಕ್ಷಾಂತರ ದುಡ್ಡಂತೂ ಖರ್ಚು ಮಾಡಿದ್ದಾರೆ. ಯಾರ್ದು ರಾಶಿಕಾ ಶೆಟ್ಟಿ ಅವರ PR ಹೇಳ್ತಾ ಇದ್ರು, ಸೊ 6 ರಿಂದ 8 ಲಕ್ಷ ಅಂತೂ ಮಿನಿಮಮ್ ಮಾಡಿರ್ತಾರೆ PR ಅಂತ ಆಗಿದೆ. ಓಕೆ, ಸೊ ತಪ್ಪೇನಿಲ್ಲ. ಬಟ್ ಅದೇ ಇವಾಗ ಆಟ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಹೇಳ್ರಪ್ಪ. ಸೊ ಕೊನೆಗೆ ಗಿಲ್ಲಿಗೆ ಡಚಾಕಂತೂ ಮಾಡದೇ ಇದ್ರೆ ಸಾಕು ಅಂತ ನನಗೆ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಬಾಯ್ ಬಾಯ್.